ಹಾಯ್ ಗಾಯ್ಸ್, ಎಲ್ಲರೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ವ್ಲಾಗ್ ಚಾನಲ್, ಪ್ರಗತಿ ದೀಕ್ಷಾ ವ್ಲಾಗ್ ಚಾನಲ್. ನಾವಿವತ್ತು ಪರ್ಚೇಸಿಂಗ್ ಹೋಗ್ತಾ ಇದ್ವಿ. ಹಬ್ಬಕ್ಕೆ ಹಿಂಗೆ ಎಲ್ಲ ಆಫರ್ ನಡೀತಾ ಇತ್ತು ಶಾಪಲ್ಲಿ. ಹೋಗಿ ನೋಡೋಣ ಅಂತ ಹೋಗ್ತಾ ಇದ್ವಿ. ಫುಲ್ ಟ್ರಾಫಿಕ್ ಇತ್ತು ಶಾಪಲ್ಲಿ. ಏನೋ ಶೂಟ್ ಮಾಡಬಾರ್ದು ಅಂತ ಇತ್ತು, ಸೊ ಅದಕ್ಕೆ ನಾವು ಅಲ್ಲಿ ಶೂಟ್ ಮಾಡಿಲ್ಲ. ಬರ್ತಾಯಿದ್ವಿ, ಪರ್ಚೇಸ್ ಮಾಡ್ಕೊಂಡು ಬರ್ತಾಯಿದ್ವಿ. ಎಲ್ಲ 3 ಬ್ಯಾಗಿ ಜೀನ್ಸ್ ತೊಗೊಂಡ್ವಿ. ಚೆನ್ನಾಗಿತ್ತು ಕಲೆಕ್ಷನ್ಸು. ಹೀಗೆ ಬರ್ತಾ ಇಲ್ಲಿ ಚಪ್ರ ನೋಡಿದ್ವಿ ಗೈಸ್. ಇಲ್ಲಿ ಫ್ರೂಟ್ಸ್ ರೇಟು ಗಗನಕ್ಕೆ ಏರೋಗಿದೆ. ಇಲ್ಲಿ ನೋಡಿ ಗೈಸ್, ಮದುವೆ ಅಂತಂದ್ಬಿಟ್ಟು ಫ್ರೂಟ್ಸ್ ಎಲ್ಲ ಹಾಕಿ ಹೆಂಗೆ ವೇಸ್ಟ್ ಮಾಡಿದ್ದಾರೆ ಅಂತ. ನಮ್ಮ ಚಿಕ್ಕಿ ಇವತ್ತು ಏನು ಮಾಡ್ತಾಯಿದ್ದಾರೆ ಅಂದರೆ, ಮನೆಗೆ ಗೆಸ್ಟ್ ಬಂದಿದ್ದಾರಲ್ವಾ, ಅದಕ್ಕೆ ಫುಲ್ ಚಿಕನ್ ಬಿರಿಯಾನಿ, ಚಿಲ್ಲಿ ಫ್ರೈ, ಮೊಸರು ಬಜ್ಜಿ ಎಲ್ಲ ಮಾಡ್ತಿದ್ದಾರೆ. ಕುಕ್ಕಲ್ವಾ, ಅದಕ್ಕೆ. ಆ್ಯಕ್ಚುಲಿ ಗೆಸ್ ಯಾರು ಗೊತ್ತಾ ಗೈಸ್? ಅವಳು ತೋರಿಸ್ಲಿಲ್ಲ. ಅವ್ರ ಅಪ್ಪ ಅಮ್ಮ ಬಂದಿದ್ದಾರೆ ಇವತ್ತು. ಅವಳ ಬರ್ಡೇ ಇತ್ತು, ಸೊ ಬಂದಿದ್ದಾಳೆ. ಸೊ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಮ್ಮ ನಾವು? ಆ್ಯಕ್ಚುಲಿ ಎಲ್ಲಿ ಹೋಗಿದ್ವಿ ಗೊತ್ತಾ ಗೈಸ್? ವಿಶಾಲ್ ಮಾರ್ಟ್ಗೆ ಹೋಗೋಣ ಅಂತ ಹೋಗಿದ್ವಿ. ಸೊ ಅಲ್ಲಿ ತುಂಬ ಕ್ರೌಡ್ ಇದ್ದಿದ್ದರಿಂದ ನಾವೇನು ಮಾತಾಡೋಕ್ಕಾಗಿಲ್ಲ. ಏನೇನು ತೊಗೊಂಡ್ವಮ್ಮ? ನಾವಲ್ಲಿ ಏನು ಹೋಮ್ ಆಕ್ಸೆಸರೀಸ್ ಏನೋ ತಗೊತಾ ಇದ್ರು ನಮ್ಮಮ್ಮ ಮತ್ತು ಚಿಕ್ಕಮ್ಮ ಅಲ್ಲ. ನಾವು ಹಂಗೆ ಸುಮ್ಮನೆ ನಾನು ದೀಕ್ಷಾ ಸುತ್ತಾಡಿಕೊಂಡು ಅಲ್ಲಿ ಇಲ್ಲಿ. ತುಂಬ ಕ್ರೌಡ್ ಇತ್ತು ಗೈಸ್. ಏನು ಹಬ್ಬ ಎಲ್ಲ ಬೆಂಗಳೂರಲ್ಲೇ ಇದೆಯಾ ಅನ್ನೋ ಥರ ಕ್ರೌಡ್ ಇತ್ತು. ಬಿಲ್ಲಿಂಗ್ಗೆ ನಿಂತ್ಕೊಂಡ್ವಿ, ಸಿಕ್ಕಾಪಟ್ಟೆ ಟೈಮ್ ಆಯಿತು. ಬಟ್ ಎಲ್ಲ ರೀಸನಬಲ್ ಪ್ರೈಸ್ ಇದೆ. ವಿಶಾಲ್ ಮಾರ್ಟ್ ನಾವು ಯಾವಾಗಲೂ ಏನಕ್ಕೆ ಪ್ರಿಫರ್ ಮಾಡ್ತೀವಿ ಅಂದರೆ ತುಂಬ ರೀಸನಬಲ್ ಪ್ರೈಸ್. ಪೊಟ್ಯಾಟೊ ಮ್ಯಾಶಡ, ಬೇಳೆ ಮ್ಯಾಶ್ ಆರಾಮಾಗಿ ತೊಗೊಳ್ಬೋದು. ಹಬ್ಬಕ್ಕೆ ನೋಡಿ ಗೈಸ್, ಫುಲ್ಲು ಬಟ್ಟೆ ಕಲೆಕ್ಷನ್ಸ್ ಬಂದಿದೆ. ಚೆನ್ನಾಗಿದೆ. ಎಲ್ಲ ಏನು ಮಾಡಿದ್ದಾರೆ, ಸೈಜಸ್ಸೇ ಸಿಗಲಿಲ್ಲ ಗೈಸ್. ಫುಲ್ ಎಲ್ಲ ಸೈಜಸ್ ತೊಗೊಂಡ್ಬಿಟ್ಟಿದ್ದಾರೆ. ಬಿಲ್ಲಿಂಗ್ ನೋಡಿ ಗೈಸ್, ಫುಲ್ ರಶ್ಶು. ಒಬ್ಬೊಬ್ಬರು ಏನೋ 2 ಐಟಮ್ ತೊಗೊಂಡಿದ್ದಾರೆ ಅಂತ ನೋಡಿದ್ರೆ ಎಲ್ಲ ಬ್ಯಾಸ್ಕೆಟ್ ಫುಲ್ಲು ತುಂಬಿಸ್ಕೊಂಡು ಕ್ರೌಡಲ್ಲಿ ಅವಳೊಂದು ಕಡೆ, ನಾನೊಂದು ಕಡೆ. ಆ್ಯಕ್ಚುಲಿ ನಾವು ಬಂದಿದ್ದು ಗಾಡಿ ಹೋಗ್ತಾ ಇರೋದು ಆಟೋ. ಅಷ್ಟು ಮಳೆ ಬೀಳ್ತಾ ಇದೆ ಬೆಂಗಳೂರಲ್ಲಿ. ಸೊ ಮಳೆ ಅಂದರೆ ಇಲ್ಲಿ ನೋಡಿ, ಮಳೆ ಬೀಳ್ತಾ ಇದ್ರೇನು ಕೋಕೋ ಕೋಲಾ ಕುಡಿತಾ ಇದ್ದಲ್ಲ ಇವಳು, ಅದು ಕೂಲಿಂಗಲ್ಲಿ. ವಿಶಾಲ್ ಮಾರ್ಟಿಂದ ಬಂದಮೇಲೆ ಅನ್ಪ್ಯಾಕಿಂಗ್ ಮಾಡ್ತಾಯಿದ್ವಿ. ಏನೇನು ತೊಗೊಂಡಿದ್ದೀವಿ ಅಥವಾ ಎಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಇಲ್ಲಿ ಆ್ಯಕ್ಚುಲಿ ಕಾಮಿಡಿಯಾಗೆಲ್ಲ ಮಾತಾಡಿದ್ದೀವಿ ಗೈಸ್. ಅದ್ರ ಮಧ್ಯದಲ್ಲಿ ಪಾಪ ನಮ್ಮ ರಾಕಿ ತುಂಬ ಸೌಂಡ್ ಮಾಡಿಬಿಟ್ಟು ನಮ್ಮ ವಾಯ್ಸ್ನೆಲ್ಲ ಇದು ಮಾಡಿಬಿಟ್ಟಿದ್ದಾನೆ. ನೋಡಿ, ಆಯಿಲ್ ವಿತ್ ಬಾಸ್ಮತಿ ರೈಸ್ ಕಾಂಬೋ ಚೆನ್ನಾಗಿದೆ. ಆಫರ್ಸ್ ಮಾತ್ರ ತೊಗೊಳೋದಕ್ಕೆ ನಮಗೆ ಡಿ-ಮಾರ್ಟ್ಗೆ ಕಂಪೇರ್ ಮಾಡಿದ್ರೆ ವಿಶಾಲ್ ಮಾರ್ಟ್ ಸ್ವಲ್ಪ ಬೆಸ್ಟ್. ಡಿ-ಮಾರ್ಟ್ ಬಂದುಬಿಟ್ಟು ನಿಮಗೆ ರೇಷನ್ ಐಟಮ್ಗೆ ಓಕೆ, ಬಟ್ ಕ್ಲಾತ್ಸ್ ಎಲ್ಲ ಅಂತ ಬಂದರೆ ವಿಶಾಲ್ ಮಾರ್ಟ್ ಬೆಸ್ಟ್. ಆ್ಯಂಡ್ ಹಾಗೆ ನಾವು ಝೂಡಿಯೋಗೂ ಹೋಗಿದ್ವಿ ಗೈಸ್. ಝೂಡಿಯೋಗೂ ಹೋಗಿ ನೋಡ್ಕೊಂಡು ಬಂದ್ವಿ ಕಲೆಕ್ಷನ್ಸ್ ಏನಾದ್ರು ಬಂದಿದೆಯಾ ಏನು ಅಂತ. ಸೊ ಅಲ್ಲಿ ಬಟ್ಟೆಗಿಂತ ಈ ಮೇಕಪ್ ಐಟಮ್ಸು, ಪರ್ಫ್ಯೂಮ್ಸು ಮಸ್ತಾಗಿರುತ್ತೆ ಗೈಸ್. ಅದೇ ಟ್ರಯಲು ನೋಡ್ಬೋದು, ಹಂಗೆ ರೆಡಿಯಾಗೂ ಬಂದ್ಬಿಡ್ಬೋದು ಝೂಡಿಯೋನಲ್ಲಿ. ಒಂಥರ ಮಿನಿ ಮೇಕಪ್ ಸ್ಟುಡಿಯೋ ಅಂದ್ಬಿಡ್ಬೋದು ಝೂಡಿಯೋನ. ಚೆನ್ನಾಗಿತ್ತು. ಮ್ಯಾಟ್ಸ್ ಎಲ್ಲ ತೊಗೊಂಡ್ರು ನಮ್ಮ ವಾರ್ಗಿತಿ, ಅಂದರೆ ನಮ್ಮ ಮೌನ ಅವರ ಅಮ್ಮ. ಪಾಪ ಅವರು ಅಲ್ಲೂ ಡಿ-ಮಾರ್ಟ್ ಇದೆ ಅಂತೇಳಿ ಡಿ-ಮಾರ್ಟಲ್ಲಿ ಪರ್ಚೇಸ್ ಮಾಡ್ತಾರೆ ಊರಲ್ಲಿ. ಬಟ್ ಇಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿದೆ, ವೆರೈಟೀಸ್ ಇದೆ ಅಂತ ಅಂದ್ಬಿಟ್ಟು ಇಲ್ಲಿಂದ ಫುಲ್ ಪಾರ್ಸಲ್ ಮಾಡಿಕೊಂಡು ಅವ್ರ ಊರಿಗೆ ಬೆಳಗ್ಗೆ ಹೋಗ್ತಾ ಇದ್ದಾರೆ. ಸೊ ನೈಟೇ ಎಲ್ಲ ಫುಲ್ ಪರ್ಚೇಸ್ ಮಾಡಿಕೊಂಡು ಹೊರಟ್ವಿ. ಇವಳು 1-2 ಟಾಪ್ ತೊಗೊಂಡ್ಳು. ಚೆನ್ನಾಗಿತ್ತು ಟಾಪ್ಸು, ಜೀನ್ಸ್ ಮೇಲೆ ಹಾಕ್ಕೊಳ್ಳೋ ಟಾಪ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಅವರಮ್ಮ ಶೂ ಬೇಕು ಅಂದ್ಕೊಂಡು ಶೂ ತೊಗೊಂಡ್ರು. ನೋಡಿ ಅವಳು ಟಾಪ್ಸ್ ನೋಡಿ ತೋರಿಸ್ತಾಳೆ, ಸಕ್ಕತ್ತಾಗಿದೆ ಗೈಸ್. ಸೊ ನನ್ನ ಸೈಜ್ ಹುಡುಕ್ದೆ, ನಂಗೆ ಸೈಜ್ ಸಿಕ್ಕಲಿಲ್ಲ. ನಾವೆಲ್ಲ ಸ್ವಲ್ಪ ದಪ್ಪ ಇದ್ದೀವಿ, ಸೊ ನಮಗೆಲ್ಲ ಸೈಜ್ ಸಿಕ್ಕಿಲ್ಲ. ನೋಡಿ ಚೆನ್ನಾಗಿತ್ತು, ಜೀನ್ಸ್ ಮೇಲೆ ಸಿಂಪಲ್ಲಾಗಿ. ಅಂಥ ಪ್ರೈಸಬಲ್ ಏನೂ ಇಲ್ಲ ಗೈಸ್, ಜಸ್ಟ್ 250. ಇದು ಚೆನ್ನಾಗಿದೆ. ಇದು ಕ್ರಾಪ್ ಟಾಪ್, ಇದು 299 ಅಲ್ಲಮ್ಮ? ಎಸ್. ಯಾರಿಗೆಲ್ಲ ನಿಯರ್ ಬೈ ಇದೆ ವಿಶಾಲ್ ಮಾರ್ಟ್, ಒಂದು ಸತಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಹಿಂಗೆ ನಮ್ಮ ಮೇಡಮ್ ನೋಡಿ ಬಂದರು, ನಮ್ಮ ದೀಕ್ಷಾ ಅವರು. ನಾವೆಲ್ಲ ಬೆಳಗ್ಗೆ ಬ್ಯಾಗಿ ಜೀನ್ಸ್ ತೊಗೊಂಡ್ವಿ ಅಂತಂದ್ಬಿಟ್ಟು ಅವಳು ಹಠ ಮಾಡಿ ನನಗೂ ಬೇಕು ಅಂತಂದ್ಬಿಟ್ಟು ಅವ್ರು ದೊಡ್ಡಮ್ಮ ಹತ್ರ ಹೋಗಿ ಕೇಳಿ ನೋಡಿ ಬ್ಯಾಗಿ ಜೀನ್ಸ್ ಫೈನಲಿ ತೊಗೊಂಡ್ಬಿಟ್ಲು ಗೈಸ್. ಯಾವಾಗಲೂ ಗೂಗಲ್ ಓಪನ್ ಮಾಡೋದು, ಬ್ಯಾಗಿ ಜೀನ್ಸ್ ನೋಡೋದು, ಕಾರ್ಟ್ಗೆ ಹಾಕೋದು, ಸುಮ್ಮನೆ ಬಿಡೋದು. ಇವಾಗತ್ತು ಫೈನಲಿ ಬ್ಯಾಗಿ ಹಾಕ್ಕೊಂಡ್ಬಿಟ್ಲು.
ಇಲ್ಲಿ ಬರ್ಡೇ ಸೆಲೆಬ್ರೇಷನ್ ಕೇಕ್ ಕಟ್ಟಿಂಗ್ ಎಲ್ಲ ನಡೀತಿದೆ. ಏನು ಕಾಮಿಡಿ ಗೊತ್ತಾ ಅಂದರೆ, ಅವ್ರ ಅಪ್ಪ ಅಮ್ಮನ ಕೈಲಿ ಆಶೀರ್ವಾದ ಮಾಡಿಸ್ಕೊ ಅಂತಂದರೆ ನಾನೆಲ್ಲ ಕಾಲೆಲ್ಲ ಬೀಳಲ್ಲ ಹಂಗೆ ಹಿಂಗೆ ಅಂತ ಇದ್ಲು ಏನಮ್ಮ. ಇವಾಗ ಫೈನಲಿ ಅವ್ರ ಚಿಕ್ಕಪ್ಪ ಎಲ್ಲ ಫೋರ್ಸ್ ಮಾಡಿ ಹಂಗಲ್ಲ ಅಲ್ಲ, ಅದೆಲ್ಲ ಸಂಪ್ರದಾಯ. ಒಂದು ಬರ್ಡೇ ಅಂತ ಬಂದಾಗ ಮೊದಲನೇದು ಅಪ್ಪ ಅಮ್ಮಂಗೆ ಕಾಲಿಗೆ ಬಿದ್ದು ನಮಸ್ಕಾರ ತಗೊಂಡು ಆಮೇಲೆ ಮುಂದಿನ ದಿನ ಶುರು ಆಗುತ್ತೆ ಅನ್ನೋ ಒಂದು ನಮ್ಮ ಸಂಪ್ರದಾಯ, ಕರ್ನಾಟಕ ಸಂಪ್ರದಾಯ. ಕೇಕ್ ಕಟ್ಟಿಂಗ್ ಫಸ್ಟ್ ಆಶೀರ್ವಾದ ಮಾಡೋದು, ಇವಾಗ ನೆಕ್ಸ್ಟ್ ಕೇಕ್ ಕಟ್ಟಿಂಗ್. ನೋಡಿ ನಾನು ಕಟ್ ಮಾಡಲ್ಲ ಅಂತ ನನ್ನ ಮಗಳು ಗಲಾಟೆ ಮಾಡ್ತಿದ್ದಾಳೆ. ಹೆಂಗಿತ್ತಮ್ಮ ಕೇಕು? ಕೇಕ್ ಸೂಪರಾಗಿತ್ತು. ಬಟ್ ಅದೇನು ಅದು ಅನ್ಸಾಗೆ ನನಗೆ ತುಂಬ ಟೈಮ್ ಎತ್ಕೊಂತು. ನಾನು ಅನಿಸ್ತೀನಿ ಅದು ಅನಿಸ್ತಾನೇ ಇಲ್ಲ. ದೀಕ್ಷಾ ಹೆಂಗಿತ್ತು ಬರ್ಡೇ? ಚೆನ್ನಾಗಿತ್ತು. ಕೇಕ್ ನೀನು ಯಾಕೆ ಹಂಗೆ ಆಡ್ತಿದ್ದೆ ಭಯ? ಏನೋ ಫುಲ್ಲು ನಂದು ಹ್ಯಾಪಿ ಬರ್ಡೇ ಅಲ್ಲ ಇದು, ನಾನು ಯಾಕೆ ಕಟ್ ಮಾಡಬೇಕು ಅನ್ನೋ ಫೀಲಲ್ಲಿ ಇದ್ಲು. ನಾವೆಲ್ಲ ಫೋರ್ಸ್ ಮಾಡಿದ್ವಿ ಹೋಗಿ ಅಕ್ಕ ಜೊತೆ. ಅವಳಿಗೆ ಅಕ್ಕ ಅಂದರೆ ತುಂಬ ಫೇವ್ರೆಟ್ ಪರ್ಸನ್. ಇವಾಗ ಅವಳು ನಮ್ಮ ಮನೆಗೆ ಬಂದಾಗಿಂದ ತುಂಬ ಕ್ಲೋಸೆಸ್ಟ್ ಆಗಿಬಿಟ್ಟಿದ್ದಾಳೆ. ಏನೋ ಎಕ್ಸೈಟ್ಮೆಂಟ್ ವಾವ್ ಅಂತ ಅಂದ್ಬಿಟ್ಟು. ಫೈನಲಿ ಬರ್ಡೇ ಆಯಿತು, ಬರ್ಡೇ ಕಟಿಂಗ್ ಆಯಿತು. ಇನ್ನೇನು ಹೇಳೋ? ಹೌದು, ಅಕ್ಕಂಗೆ ಏನು ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ಯಾ? ಗೈಸ್ ಇನ್ನೂ ನನಗೆ ಗೊತ್ತಾ, ಅಕ್ಕಂಗೆ ಇವಳು ಜಾಸ್ತಿ ಪೇಂಟಿಂಗು ಆಮೇಲೆ ಗ್ರೀಟಿಂಗ್ ಕಾರ್ಡ್ಸ್ ಎಲ್ಲ ಮಾಡೋ ಹುಚ್ಚು ನನ್ನ ಮಗಳಿಗೆ. ಇಲ್ಲಿ ಇವಳು ಹಾಗೆ ಕ್ರಾಫ್ಟ್ ಪೇಪರೆಲ್ಲ ಎತ್ತಿಕ್ಕಿ ನಾನು ಗಿಫ್ಟ್ ಕೊಡ್ತೀನಿ ಅಕ್ಕನಿಗೆ ಅಂತೆಲ್ಲ ಹೇಳ್ತಾ ಇದ್ಲು. ಏನು ಕೊಡ್ತೀಯಮ್ಮ? ಗೊತ್ತಿಲ್ಲ. ಯಾವಾಗಿಂದ ಮಾಡೋದು ನೀನು ಗ್ರೀಟಿಂಗ್ಸು? ಇವತ್ತು. ಹಾಂ ನೋಡಿ, ಇವರಿಬ್ರು ಬಾಂಡಿಂಗ್ ಸೋ ಗುಡ್. ನಮ್ಮನೆ ಇವಳು ದೊಡ್ಡ ಮಗಳು, ಇವಳು ಚಿಕ್ಕ ಮಗಳು. ಅಂದರೆ ಮೆಕ್ಡೊನಾಲ್ಡ್ಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಮಳೆ, ಇವಳು ಬ್ಯಾಗಿ ಜೀನ್ಸ್ ಹಾಕ್ಕೊಂಡು ನಡಿಯೋಕ್ಕಾಗ್ದಿರಾ ಪ್ಯಾಂಟನ್ನು ಎತ್ಕೊಂಡು ನಡೀತಾ ಇದ್ದಾಳೆ. ಯಾಕೆ? ಪ್ರೀ ಬರ್ಡೇ ಸೆಲೆಬ್ರೇಷನ್ಗೆ ಏನು ಆರ್ಡರ್ ಮಾಡಿದ್ಯಾ? ಆ್ಯಕ್ಚುಲಿ ನಾವೇನು ಜಾಸ್ತಿ ಆರ್ಡ್ರ್ ಮಾಡಿರಲಿಲ್ಲ. ಜಸ್ಟ್ ಚಿಕನ್ ವಿಂಗ್ಸ್ ಬಕೆಟು, ಒಂದು ಬರ್ಗರ್, ಅದಾದಮೇಲೆ ಕ್ರೀಮಿ ಅಮೇರಿಕನೋ ಕಾಫಿ ಅಷ್ಟೇ. ಗೈಸ್ ಗುಡ್ ಮಾರ್ನಿಂಗ್. ನಿನ್ನೆ ವಿಡಿಯೋನ ಎಂಡ್ ಮಾಡೋಕ್ಕಾಗಿಲ್ಲ. ಸೊ ನೈಟ್ ಪೂರ್ತಿ ಕರೆಂಟ್ ಇದ್ದಿಲ್ಲ ನಮ್ಮ ಏರಿಯಾನಲ್ಲಿ, ಮಳೆ ಬಂದಿದ್ದರಿಂದ. ಸೊ ಇವತ್ತು ಹಂಗೆ ಒಂದು ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಹ್ಯಾಪಿ ಯುಗಾದಿ, ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ. ವಿಶ್ ಮಾಡ್ಬಿಡು ನಮ್ಮ ಆಡಿಯನ್ಸ್ ಗೈಸ್. ಯುಗಾದಿ ಎಲ್ಲರಿಗೂ. ಎಲ್ಲರೂ ಈ ವರ್ಷ ಹಬ್ಬನ ತುಂಬ ಜೋರಾಗಿ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ. ಅವ್ರವ್ರು ಏನೇನು ಅಂದ್ಕೊಂಡಿದ್ದೀರಾ ಎಲ್ರಿಗೂ ಈ ವರ್ಷ ತಂದುಕೊಡ್ಲಿ, ಸಿಗಲಿ. ಆಮೇಲೆ ಎಕ್ಸಾಮ್ ಬರೆದಿದ್ದೀರಲ್ಲ ಎಲ್ಲ ಮಕ್ಕಳಿಗೂ ಒಳ್ಳೆ ರಿಸಲ್ಟ್ ಬರಲಿ.